ಹಾಯ್ ಚಾಂಪಿಯನ್ಸ್, ವೆಲ್ಕಮ್ ಟು ಅವರ್ ಸ್ಪರ್ಧಾ ಗುರುಜಿ ಯೂಟ್ಯೂಬ್ ಚಾನಲ್. ಇವತ್ತು ಸ್ಥಳೀಯ ಬ್ಯಾಂಕ್ ಅಧಿಕಾರಿ ಅಂತ ಸುಮಾರು 300 ಹುದ್ದೆಗಳ ಬಗ್ಗೆ ಕಾಲ್ಪಾರು ಮಾಡಿದ್ದಾರೆ. ಅದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಈ ವಿಡಿಯೋದಲ್ಲಿ ಏನಿರ್ತೈತೆ ಅಂದರೆ ಎಷ್ಟು ಹುದ್ದೆಗಳಿವೆ, ಕರ್ನಾಟಕದಲ್ಲಿ ಎಷ್ಟು ಮೀಸಲಾತಿ, ಏಜ್ ಏನು, ಅದೇ ರೀತಿ ಎಕ್ಸಾಮ್ ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ, ಅದೇ ರೀತಿ ಸಿಲೆಬಸ್ ಯಾವ ರೀತಿ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಮೊದಲನೇದಾಗಿ ಇಂಡಿಯನ್ ಬ್ಯಾಂಕ್ ರಿಕ್ರೂಟ್ಮೆಂಟ್ 2024 ಅಂದರೆ ಇಂಡಿಯನ್ ಬ್ಯಾಂಕ್ನಲ್ಲಿ 300 ಸ್ಥಳೀಯ ಬ್ಯಾಂಕ್ ಅಧಿಕಾರಿ ಎಂಬ ಹುದ್ದೆಗಳಿಗೆ ನೇಮಕಾತಿಗಾಗಿ ಅರ್ಜಿಯನ್ನು ಕರೆದಿದ್ದಾರೆ. ಅರ್ಜಿಯನ್ನು ಯಾವ ರೀತಿ ಮಾಡಬೇಕಂದ್ರೆ, ಮೊದಲನೇದಾಗಿ ನೋಡೋದಾದರೆ ಇಲಾಖೆ ಹೆಸರು ಅಂದರೆ ಯಾವ ಇಲಾಖೆಯಲ್ಲಿ ಅಂದರೆ ಇಂಡಿಯನ್ ಬ್ಯಾಂಕ್, ಹುದ್ದೆ ಹೆಸರು ಸ್ಥಳೀಯ ಬ್ಯಾಂಕ್ ಅಧಿಕಾರಿ. ಒಟ್ಟು 300 ಹುದ್ದೆಗಳದ ನೋಡಿ ಸ್ನೇಹಿತರೆ. ಅಲ್ಲಿ ಕರ್ನಾಟಕದಲ್ಲಿ ಎಷ್ಟು 35 ಬರ್ತಾವೆ. ನೀವು ನೆಕ್ಸ್ಟ್ ಏಜೆನ್ಸಿ ಮಾಡಬಾರ್ದ್ರಿ. ಈ 35 ಪೋಸ್ಟ್ ಇದಾವೆ, ನಮ್ಮದೇ ನೌಕರಿ ಆಕೈತೆ ಅಂದರೆ ನೀವು ಒಂದೇ ಜಾಬ್ ಇರೋ ಕಾರಣ ನಿಮಗೆ ಬೇಕಾಗಿರೋದು ಒಂದೇ ಜಾಬ್. ಹಾಗಾಗಿ ನೀವು ಬ್ಯಾಂಕಿಂಗ್ ಸ್ಟಡಿ ಮಾಡ್ತಿದ್ರೆ ಖಂಡಿತವಾಗಿಯೂ ಒಂದು ಅಪ್ಲಿಕೇಶನ್ ಹಾಕಿರಿ. ಅದೇ ರೀತಿ ಅರ್ಜಿ ಸಲ್ಲಿಸುವ ಬಗ್ಗೆ ಹೇಗೈತಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕ್ಬೇಕ್ರಿ. ಅದೇ ರೀತಿ ಉದ್ಯೋಗ ಸ್ಥಳ ಎಲ್ಲಿತ್ತಂದರೆ ಭಾರತದಾದ್ಯಂತ ಉದ್ಯೋಗ ಸ್ಥಳ ಐತ್ರಿ. ನಮಗೆ ನೀವು ಕರ್ನಾಟಕದಲ್ಲಿ ಅಪ್ಲೈ ಮಾಡಿದರೆ ಕರ್ನಾಟಕದಲ್ಲಿ ಜಾಬ್ ಸಿಗ್ತೈತ್ರಿ. ಎರಡನೇದಾಗಿ ನಮ್ಮ ಕರ್ನಾಟಕಕ್ಕೆ ಎಷ್ಟು ಜಾಬ್ ಅದಾವೆ ಅಂದರೆ ಟೋಟಲ್ 35 ಇದಾವೆ ರೀ. ಆ 35ರೊಳಗೆ ಟೋಟಲು SC 5, ST 2, OBC 9, ಅದೇ ರೀತಿ EWS ಇದ್ದವರಿಗೆ 3 ಇದಾವೆ ರೀ. ಜನರಲ್ 16 ಇದಾವೆ. ಈ ರೀತಿಯಾಗಿದ್ದಾವೆ ರೀ. ನೀವು ಖಂಡಿತವಾಗಿಯೂ ಅಪ್ಲಿಕೇಶನನ್ನು ಹಾಕಿರಿ. ಇದಕ್ಕೆ ವಯೋಮಿತಿ ನೋಡೋದಾದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸ ಬಯಸುವ ಅಭ್ಯರ್ಥಿಗಳು ಕನಿಷ್ಠ ಎಷ್ಟು ಆಗ್ಬೇಕಂದ್ರೆ 20 ವರ್ಷ ಆಗಿರ್ಬೇಕು. ಅಂದರೆ ಡಿಗ್ರಿ ಮುಗಿಬೇಕಂದ್ರೆ 21 ವರ್ಷ ಆಗಿರ್ತೈತಿ. ಹೀಗಾಗಿ ಅವ್ರು 20 ವರ್ಷ ಕೊಟ್ಟಿದ್ದಾರೆ. 20 ವರ್ಷದಿಂದ ಗರಿಷ್ಠ 30ರೊಳಗಾಗಿರುವ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು ರೀ. ಅದೇ ರೀತಿ ಮೀಸಲಾತಿ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಲಿಕೆ ಇರ್ತೈತಿ. ಅಂದರೆ SC ST ದವರಿಗೆ ಇನ್ನೂ 2 ವರ್ಷ ಎಕ್ಸ್ಪಾಂಡ್ ಇರ್ತೈತಿ ರೀ. ವೇತನ ಶ್ರೇಣಿ ನೋಡೋದಾದರೆ ಹುದ್ದೆಗಳ ಅನುಗುಣವಾಗಿ ಮಾಸಿಕ ವೇತನವನ್ನು ನಿಗದಿಪಡಿಸುತ್ತಾರೆ. ಅದೇ ರೀತಿ ಈ ಅಪ್ಲಿಕೇಶನ್ ಹಾಕಲು ಅರ್ಜಿ ಶುಲ್ಕ ಇರ್ತೈತಿ. ಆ ಅರ್ಜಿ ಶುಲ್ಕ ಎಷ್ಟೈತೆ ಅಂದ್ರೆ 1000 ರೂಪಾಯಿ ಐತ್ರಿ. ಇದು ಅರ್ಜಿ ಶುಲ್ಕ OBC ಮತ್ತು ಇತರೆ ಅಭ್ಯರ್ಥಿಗಳಿಗೆ 1000. ಅದೇ ರೀತಿ SC ST PWBD ಅಭ್ಯರ್ಥಿಗಳಿಗೆ 175 ರೂಪಾಯಿ ಶುಲ್ಕವಿರ್ತೈತೆ ರೀ. ಆಯ್ಕೆಯನ್ನು ಯಾವ ರೀತಿ ಮಾಡ್ತಾರಂದ್ರೆ, ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಏನು ಮಾಡ್ತಾರೋ ಲಿಖಿತ ಪರೀಕ್ಷೆಯನ್ನು ಮಾಡ್ತಾರೆ. ಲಿಖಿತ ಪರೀಕ್ಷೆ ಅದೇ ರೀತಿ ಸಂದರ್ಶನ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ಬಿಡುಗಡೆ ಮಾಡಿ ಅವರನ್ನು ಆಯ್ಕೆಯನ್ನು ಮಾಡ್ತಾರೆ. ಈಗ ಮೋಸ್ಟ್ ಇಂಪಾರ್ಟೆಂಟ್ ಯಾವುದಂದರೆ ಪರೀಕ್ಷಾ ವಿಧಾನ. ಪರೀಕ್ಷಾ ವಿಧಾನ ಅಂದರೆ ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬರ್ತವೆ ಮತ್ತು ಎಷ್ಟೆಷ್ಟನ್ನು ಡಿವೈಡ್ ಮಾಡಿದ್ದಾರೆ ಎಂಬುದನ್ನು ನೋಡೋಣ. ಮೊದಲನೇದಾಗಿ ರೀಸನಿಂಗ್, ಕಂಪ್ಯೂಟರ್ ಮತ್ತು ಆ್ಯಪ್ಟಿಟ್ಯೂಡ್. ಒಂದು ಸೆಕೆಂಡ್. ಅದೇ ರೀತಿಯಾಗಿ ಎಕ್ಸಾಮ್ ಪ್ಯಾಟರ್ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ರೀಸನಿಂಗ್, ಕಂಪ್ಯೂಟರ್ ಆ್ಯಪ್ಟಿಟ್ಯೂಡ್ ಇದು ನಂಬರ್ ಆಫ್ ಕ್ವಶನ್ನು 45. ಮಿನಿಮಮ್ ಮಾರ್ಕ್ಸ್ ಎಷ್ಟು ಅಂದರೆ 60 ಮಾರ್ಕ್ಸ್ ಇರ್ತೈತೆ ರೀ. ಎಕ್ಸಾಮ್ ಯಾವ ಪ್ಯಾಟರ್ನಲ್ಲಿ ಇರ್ತೈತೆ ಅಂದ್ರೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರ್ತೈತಿ. ಟೋಟಲು 60 ನಿಮಿಷ ಅಂದರೆ 1 ತಾಸು ಗಂಟೆ ಅವಕಾಶವಿದೆ. ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತೆ ರೀ. ಅದೇ ರೀತಿ ಜನರಲ್, ಎಕನಾಮಿಕ್ ಮತ್ತು ಬ್ಯಾಂಕಿಂಗ್ ಅವೇರ್ನೆಸ್ 40 ಕ್ವಶನ. ಇದಕ್ಕೆ ಮಿನಿಮಮ್ ಮಾರ್ಕ್ಸ್ ಅಟ್ಟ 40 ರೀ. ಇಂಗ್ಲೀಷ್ ಹಿಂದಿ ಎರಡು ಪ್ಯಾಟರ್ನದೈತಿ 35 ನಿಮಿಷ ಕಾಲಾವಕಾಶ. ಅದೇ ರೀತಿ ಇಂಗ್ಲೀಷು 35 ಕ್ವಶನು 40 ಮಾರ್ಕ್ಸು. ಇಂಗ್ಲೀಷ್ನಲ್ಲೇ ಇರ್ತೈತಿ 40 ನಿಮಿಷ ಕಾಲಾವಕಾಶ ಐತಿ. ಅದೇ ರೀತಿ ಡಾಟಾ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ 35 ಕ್ವಶನು 60 ಮಾರ್ಕ್ಸು. ಇಂಗ್ಲೀಷ್ ಹಿಂದಿ ಎರಡೂ ಅಲ್ಲಿ ಇರ್ತೈತಿ. ಅದೇ ರೀತಿ ಇದಕ್ಕೆ 45 ನಿಮಿಷಗಳ ಕಾಲಾವಕಾಶ. ಅಂದರೆ ಟೋಟಲ್ ಕ್ವಶನ್ ಎಷ್ಟು ಅಂದರೆ 155 ಕ್ವಶನ್ ಆಗ್ತವೆ. ಅದೇ ರೀತಿ ಮಾರ್ಕ್ಸ್ 200. ಎಷ್ಟು ಗಂಟೆಯ ಕಾಲಾವಕಾಶ ಅಂದರೆ 3 ಗಂಟೆ. ಈ ರೀತಿಯಾಗಿ ಈ ಪರೀಕ್ಷೆಯನ್ನು ನಡೆಸ್ತಾರೆ. ಇಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ತೊಗೊಂಡವ್ರನ್ನ ತಮ್ಮ ಯಾವ್ಯಾವ ಡಿಸ್ಟಿಕ್ ಅಂದರೆ ಯಾವ್ಯಾವ ಸ್ಟೇಟ್ ಹಾಕಿರ್ತೀರಿ ಅಲ್ಲಿ ಕಟಾಪ್ ಮಾಡ್ಕೊಂಡು ನಿಮ್ಮನ್ನು ಸೆಲೆಕ್ಷನ್ ಮಾಡ್ತಾರೆ. ಅದೇ ರೀತಿ ಅರ್ಜಿ ಸಲ್ಲಿಸುವ ದಿನಾಂಕ ನೋಡಿರಿ. ಅರ್ಜಿ ಸಲ್ಲಿಸುವ ದಿನಾಂಕ ಈಗಾಗಲೇ ಪ್ರಾರಂಭವಾಗೈತಿ. ನೀವು ತಡ ಮಾಡದೆ ಹಿಂದೆ ಅಪ್ಲಿಕೇಶನ್ ಹಾಕಿ, ಯಾಕಂದರೆ ಸರ್ವರ್ ಬಿಜಿ ಬರ್ತೈತೆ ರೀ. ಆಗಸ್ಟ್ 13ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ನಮ್ಮದು ಕಾರಣಾಂತರಗಳಿಂದ ವಿಡಿಯೋ ಲೇಟಾಗಿ ಬಂದಿದೆ, ಕ್ಷಮಿಸಿ. ಮತ್ತು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಸೆಪ್ಟೆಂಬರ್ 2, 2024 ಇದೆ. ಅದೇ ರೀತಿ ಅಪ್ಲಿಕೇಶನ್ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ.
ಇದ್ರ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಿರಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.